कर्नाटक पब्लिक सर्विस कमीशन ने टाइपिस्ट और शॉर्ट हैंड के लिए पीयूसी को कंपलसरी करार देने पर इस संगठन के कार्यकर्ताओं ने अपने एसएसएलसी के मार्क्स कार्डों को बीजापुर जिला अधिकारी के सामने फाड़ते हुए अपने गम और गुस्से का मुजाहरा करके मनवी पेश की। ಶೋಭಾ ರೋಗಿ ಅಂತ ಸರ್ಕಾರಿ ಮಹಿಳಾ ವೃತ್ತಿ ತರಬೇತಿ ಕೇಂದ್ರದಲ್ಲಿ ಕಲಿತಂಥ ವಿದ್ಯಾರ್ಥಿನಿ ನಾನು. ನಮಗೀಗ ವಯಸ್ಸು ಎಷ್ಟು 34-35. ಇನ್ನು ಜಾಬಿಗೆ ಆದರೆ ನಮಗೆ 1 ವರ್ಷ 2 ವರ್ಷ ಅಷ್ಟರಲ್ಲಿ ನಾವು PUC ಮುಗಿಯೋಕ್ಕಾಗಲ್ಲ. ಇದು KPSC ಇಂದ ನಮಗೆ ಘೋರವಾದ ಅನ್ಯಾಯ ಆಗೈತಿ. ಯಾಕಂದ್ರೆ ಈಗ ನಾವು ಹೊಳ್ಳಿ PUC ಕಲಿಬೇಕಂದ್ರೆ 2 ವರ್ಷ ಬೇಕು. ನಾವೆಲ್ಲಿ ಜೀವನ ಎಲ್ಲ ಹಾಳಾಗಿ ಹೋಗ್ತೈತಿ. ಅದನ್ನು ಹಿಡಿದ್ರು ಮೊದಲೇ ನಮಗೊಂದು ಆದೇಶ ಕೊಡಬೇಕಾಗಿತ್ತು ನಮ್ಮ ವೃತ್ತಿ ತರಬೇತಿ ಕೇಂದ್ರಕ್ಕೆ. ಅದು ಯಾವುದೂ ಕೊಟ್ಟಿಲ್ಲ. ಆದ್ರೂ ಏನು KPSC ಇಂದ ನೇಮಕಾತಿ ಬಿಟ್ಟರು, ಆದ್ರೆ ತೊಗೊಂಡ್ರು. ಅದನ್ನು ಮಾತ್ರ ನೆಕ್ಸ್ಟ್ ಲಿಸ್ಟ್ ತೊಗೊಂಡ್ರು. ಅದರಲ್ಲಿ ಏನು ಮಾಡ್ಯಾರ JODC ಅಂತ ಅವ್ರನ್ನ ಕನ್ಸಿಡರ್ ಮಾಡ್ಯಾರ. ಮತ್ತು ITIದವ್ರಿಗೂ ಹಿಡಿದ ಅವ್ರಿಗೆಲ್ಲ ಪ್ರಾಕ್ಟಿಕಲ್ ಮಾರ್ಕ್ಸ್ ಹೆಚ್ಚಿರ್ತಾವೆ. ನಮ್ಮಲ್ಲಿ ಥಿಯರಿ ಅಷ್ಟೇ PUCಗೆ ಥಿಯರಿ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಹೀಗಾಗಿ ನಮ್ಮದು ಹೊಡೆದು ಪರ್ಸೆಂಟೇಜ್ ಅವ್ರನ್ನೆಲ್ಲ ಯಾಕೆ ಆಯ್ಕೆ ಮಾಡ್ಕೋಬೇಕಾಗಿತ್ತು. ನಾನು ಕವಿತಾ ಮಾಳ್ಗೊಂಡ್ ಅಂತ ಸರ್ಕಾರಿ ಮಹಿಳಾ ವೃತ್ತಿ ತರಬೇತಿ ಕೇಂದ್ರದಲ್ಲಿ ನಾನು ಮತ್ತು ಶೀಘ್ರಲಿಪಿ ಮತ್ತು ಬೆರಳುಗಾರರನ್ನು ಮುಗಿಸಿದ್ದೇನೆ. ನಮ್ಮ ಮನೆಯಲ್ಲಿ ಮುಂದಿನ ಅಭ್ಯಾಸವನ್ನು ಕಲಿಸಲು ಅನಾನುಕೂಲ ಇರುವುದರಿಂದ ನಾನು 10th ಮೇಲೇ SSLC ಮ್ಯಾಗನೇ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ರೀತಿಯಿಂದ ಅನುಕೂಲ ಆಗಿರೋದ್ರಿಂದ ಈಗ ಕಡಿಮೆ ಖರ್ಚಿನಲ್ಲಿ ಕಲಿಯೋದಾಗಿದ್ದರಿಂದ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅನುಕೂಲ ಇರೋದ್ರಿಂದ ನಾವು ಇದನ್ನು ಕಲ್ತೀವಿ. ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು PUC ಮಾಡೋಕ್ಕಾಗಿಲ್ಲ. ಈಗ ನಾವು ಬಡ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಅನುಕೂಲ ಇರಲಾರ್ದಕ್ಕಾಗಿ ನಾವು ಇದನ್ನು KPSCಗೆ ಒಂದು ಆಧಾರದ ಮೇಲೆ ಕೂತೀವಿ. ಈಗ ನಾವು ಹೇಳ್ಬೇಕಂದ್ರೆ ನಮ್ಮ ಜೀವನ ಹಾಳಾಗಿ ನಾವು ಏನು ಸರ್ಟಿಫಿಕೇಟ್ ತೊಗೊಂಡ್ರೆ ಏನು ಉಪಯೋಗ ಇಲ್ಲಾರ್ದಂಗೆ ಆಯ್ತು ರೀ. कर्नाटक सरकार डिस्ट्रिक्ट एडमिनिस्ट्रेटर जिला पंचायत कन्नड़ा और संस्कृति विभाग के सहयोग से दलित वचनकारों की जयंती मनाई गई. ಮಾದಾರ ಚೆನ್ನಯ್ಯನವರು, ಡೋಹರ ಕಕ್ಕಯ್ಯನವರು, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಳವಡಿಸಿಕೊಂಡು ಅದು ಪಾಲನೆ ಮಾಡಿಕೊಂಡಿದ್ರೆ ಈ ಸೊಸೈಟಿ ಅಪ್ಲಿಕ್ಮೆಂಟ್ ಆಗ್ತದೆ. ಈ ಜಯಂತಿ ಆಚರಣೆ ಮಾಡೋದಕ್ಕೆ ಮೇನ್ ಉದ್ದೇಶ ಇದೆ. ಅವ್ರು ಮಾಡಿದ ವಾಸನೆಗೆಲ್ಲ ನಾವು ಈಗ ಕೆಲವು ಕಡೆ ನಾವು ಮರೆತು ಹೋಗಿರ್ತೀವಿ. ಸೊ ಅದು ಎಗೈನ್ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಇವತ್ತಿನ ದಿವಸಕ್ಕೆ ಸೊ ಅದು ಹೇಗೆ ಅಪ್ಲಿಕ್ಮೆಂಟ್ಗೆ ಉಪಯೋಗ ಆಗ್ತದೆ ಎನ್ನುವ ದೃಷ್ಟಿಯಿಂದ ಥಿಂಕ್ ಮಾಡಿ ಯಾರನ್ನ ದಲಿತರು ಅಂತ ಕರಿತೇವೋ, ಹಿಂದುಳಿದ ವರ್ಗದವರು ಅಂತ ಕರಿತೇವೋ ಅವರೇ ಇದರ ವಾರಸ್ದಾರ. ಮಿಕ್ಕವರು ಹೊರಗಿಂದ ಬಂದವರು. ಹೀಗಿರುವಾಗ ವಾರಸ್ದಾರ ಮನೆಯಲ್ಲೇ ವಾರಸುದಾರನಿಗೆ ಎಂತಹ ಗೌರವ ಅನ್ನೋದನ್ನು ನೋಡಿದಾಗ ಬಹಳ ಬೇಜಾರಾಗುತ್ತೆ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಯಾಕೆಂದ್ರೆ ಸಮಾಜದಲ್ಲಿರುವ ಮೇಲ್ವರ್ಗದವರನ್ನು ಹಿಡ್ಕೊಂಡು ಕೆಳವರ್ಗದವರಾದಿಯಾಗಿ ಎಲ್ಲರೂ ಸುಖ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಕೆಳವರ್ಗದ ಇಂಥ ದಲಿತರು, ಹಿಂದುಳಿದವರು. कर्नाटक राज्य पोल्यूशन कंट्रोल बोर्ड, डिस्ट्रिक्ट एडमिनिस्ट्रेटर, जिला कानून सेवा अधिकार और जिला पंचायत सार्वजनिक शिक्षण विभाग विज्ञान परिषद के सहयोग से परिसर मित्र शाला प्रशस्ति प्रदान समारोह किया गया. ಯಾವ ಶಾಲೆಯಲ್ಲಿ ಸೋಲಾರ್ ಕೆಲವು ಪ್ರೈವೇಟ್ ಶಾಲೆಗಳಲ್ಲಿ ನಾವು ನೋಡಬಹುದು. ಸೋಲಾರ್ ಪವರ್ ಪ್ರೊಡಕ್ಷನ್ ಅಂದ್ರೆ ಸೋಲಾರ್ ಎನ್ವೈರನ್ಮೆಂಟ್ ಮಾಡಿ ಅಲ್ಲಿ ಪವರ್ ಪ್ರೊಡಕ್ಷನ್ ಸಹ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಟಾಯ್ಲೆಟ್ಸ್ ಕ್ಲೀನ್ ಆಗಿರುವಂಥದ್ದು, ಡ್ರಿಂಕಿಂಗ್ ವಾಟರ್ ಮತ್ತು ಫಸ್ಟ್ ಏಡ್, ಈ ತರ ಎಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನು ಅವರು ಗಣನೆಗೆ ತೆಗೆದುಕೊಂಡು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ और खबरों के लिए देखते रहिए B न्यूज़ नेशन.